ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮಗೆ ಥಂಬ್ನೇಲ್ ನೋಡಿದಾಗ ಆಲ್ರೆಡಿ ಅರ್ಥ ಆಗಿರಬೇಕು. ಸೊ ನನ್ನ ಕಂದ ಅಂದರೆ ಚಿಕ್ಕು, ನನ್ನ ದೊಡ್ಡ ಮಗ ಮೇ ಮಂತಲ್ಲಿ 12 ಇಯರ್ಸ್ ಕಂಪ್ಲೀಟ್ ಮಾಡ್ದ. ಸೊ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ನಾನು ಅದನ್ನು ಟೈಮ್ಲಿ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಗ್ಯಾಲರಿ ಥ್ರೂ ಹೋಗ್ತಾ ಇರಬೇಕಾದ್ರೆ ಅವ್ನ ಫೋಟೋಸ್ ನೋಡಿದಾಗ ಸಡನ್ನಾಗಿ ನೆನಪಾಯಿತು, ಹೌದಲ್ವಾ, ಸೊ ಒಂದು ಮೆಮೊರಿ ಇರಬೇಕು ಇದರದ್ದು ಕೂಡ, ನನ್ನ ವ್ಯೂವರ್ಸ್ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಇದನ್ನು ಒಂದು ಪುಟ್ಟ ವ್ಲಾಗ್ ಮುಖಾಂತರ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಸೊ ಲಾಸ್ಟ್ ಮೇ ಮಂತಲ್ಲಿ 15ಗೆ ಇವೊಂದು 12th ಬರ್ಡೇ ಇತ್ತು. ಸೊ ಎಲ್ಲರೂ ಪಾಪ ಏನಾದರೂ ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಮಾಡ್ತಾರೆ, ಬಟ್ ನಾವು ಅವನಿಗೆ ಗೋಳ ಇಕ್ಕೊಂಡು ಸರ್ಪ್ರೈಸ್ ಕೊಟ್ವಿ. ಸೊ ಫುಲ್ ಡೇ ನಮಗೇನು ನೆನಪೇ ಇಲ್ಲ ಅನ್ನೋ ಥರ ಇದ್ವಿ. ಅವ್ನು ನೋಡಿ 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 ಆಲ್ಮೋಸ್ಟ್ ಒಂದು ಮಧ್ಯಾಹ್ನ 12 o'clock ಹಂಗೆ ಕೋಪ ಮಾಡ್ಕೊಂಬಂದ್ಬಿಟ್ಟು ಇವತ್ತು ನನ್ನ ಬರ್ಡೇ ಅಂತ ಹೇಳ್ಕೊಂಡ. ಅದಾದಮೇಲೆ ಓ ಹೌದಾ ಅಂತ ಹೇಳಿ ನಾವು ಸುಮ್ಮನೆ ಲೈಟಾಗಿ ತೊಗೊಂಡು ಎಲ್ಲರೂ ವಿಶ್ ಮಾಡಿಬಿಟ್ಟು ಸುಮ್ಮನಾಗ್ಬಿಟ್ವಿ. ಅವ್ನಿಗಂತೂ ನಂಬಕ್ಕೆ ಆಗಲಿಲ್ಲ, ಏನು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರಾ ಇಲ್ವಾ ಇವರು ಅಂತ, ನೋಡೋಣ ಏನಾದರೂ ಸರ್ಪ್ರೈಸ್ ಇರ್ಬೋದು ಅಂತ ಕಾಯ್ತಾ ಕೂತಿದ್ದ ಪಾಪ. ಸೊ ನಾವೇನು ಮಾಡಿದ್ವಿ, ಸಾಯಂಕಾಲ 5 ಗಂಟೆವರೆಗೂ ಸತಾಯಿಸಿದ್ವಿ. ಅವ್ರ ಅಜ್ಜಿ ಅವ್ನ ಬಾಧೆ ನೋಡೋಕ್ಕಾಗ್ದಿರ ಅವತ್ತಿನ ದಿನ ಪೂರ್ತಿ ಅವ್ನಿಗೇನೇನು ಇಷ್ಟನೋ ಅದನ್ನು ಮಾಡಿ ತಿನ್ನಿಸ್ತಾಯಿದ್ರು. ಸೊ ಅವನಿಗೆ ಕಡಲೆಕಾಯಿ ಬರ್ಫಿ ಅಂದರೆ ತುಂಬ ಇಷ್ಟ ಸ್ವೀಟ್ಸಲ್ಲಿ, ಅದನ್ನು ಕೂಡ ಮಾಡಿಕೊಟ್ಟಿದ್ರು. ಸೊ ಹೀಗೆ ಕಾಲ ಕಳೀತಾ ಇದ್ವಿ. ಆಮೇಲೆ ಲಾಸ್ಟಲ್ಲಿ ಸರಿ ಯಾಕೆ ಸುಮ್ಮನೆ ಮುಖ ಒದಿಸ್ಕೊಳ್ತೀಯಾ ಅಂತ ಹೇಳಿ ಟೆಂಪಲ್ಗೆ ಹೋಗೋಣ ಬಾ ಅಂತ ಹೇಳಿ ಒಂದು 5:30, 6 o'clock ಹಂಗೆ ಅಲ್ಲೊಂದು ಈಶ್ವರನ್ ಟೆಂಪಲ್ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಇವನ ಕೈಯಲ್ಲಿ ಕೂಡ ಅಭಿಷೇಕನೆಲ್ಲ ಮಾಡಿಸಿ ದೇವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಸರಿ ಆಯಿತು ಸಮಾಧಾನ ಪಟ್ಕೊಳ್ತಾನೆ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಕೇಕ್ ಬಗ್ಗೆ ಒಂದು ಚೂರು ಕ್ಲೂ ಕೂಡ ಕೊಡಲಿಲ್ಲ ಅವನಿಗೆ. ಸರಿ ಅಂತ ಹೇಳಿ ಹಾಗೆ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ವಿ. ಆಮೇಲೆ ಮನೆಗೆ ಬಂದ 9 o'clock ಆಯಿತು, 8:30 ಆಯಿತು, 9 o'clock ಆಯಿತು. ಫುಲ್ಲು ಮುಖ ಒದಿಸ್ಕೊಂಡು ರೂಮಲ್ಲಿ ಹೋಗಿ ಫೋನ್ ನೋಡ್ಕೊಂಡು ಮಲ್ಕೊಂಡ್ಬಿಟ್ಟ. ಆ ಟೈಮಲ್ಲಿ ಸಿಕ್ಕಿದ್ದೇ ಗ್ಯಾಪು ಅಂತ ಹೇಳಿಕೊಂಡು ನಾವೆಲ್ಲ ಸೇರಿಕೊಂಡು ಇದ್ದಿದ್ದಂತಹ ಮೆಟೀರಿಯಲ್ಸಲ್ಲಿ ಟಪ ಟಪ ಅಂತ ಸ್ಟೇಜ್ ಎಲ್ಲ ಸೆಟಪ್ ಮಾಡಿ ಟೇಬಲ್ ಮೇಲೆ ಕೇಕ್ ಎಲ್ಲ ರೆಡಿ ಮಾಡಿ 9:30ಗೆ ಊಟ ಮಾಡು ನಡಿ ಅಂತ ಜೋರಾಗಿ ಕರೆದ್ವಿ. ಆವಾಗ ಬಂದು ನೋಡಿದಾಗ ಆವಾಗಾಯಿತು ನೋಡಿ ಅವನಿಗೆ ರಿಯಲ್ ಸರ್ಪ್ರೈಸ್. ಸೊ ಮಕ್ಕಳು ದೊಡ್ಡ ಗಿಫ್ಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಏನಂತಂದರೆ ಕೇಕ್ ಕಟ್ ಮಾಡೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಥವಾ ಒಂದು ದೊಡ್ಡ ಸೆಲೆಬ್ರೇಷನ್ಸ್ ಅಂತ ಫೀಲ್ ಮಾಡ್ತಾರೆ. ಸೊ ಅಷ್ಟು ಚಿಕ್ಕದಕ್ಕೆ ಕೂಡ ಯಾಕೆ ಡಿಸಪಾಯಿಂಟ್ ಮಾಡಬೇಕು ಅಂತ ಹೇಳಿ 9:30 ಕೇಕ್ ಕಟ್ ಮಾಡಿಸಿದ್ದೀವಿ ಫ್ರೆಂಡ್ಸ್, ಬೆಳಗ್ಗೆಯಿಂದ ಸತಾಯಿಸಿದ್ದೀವಿ. ಸೊ ಇದಾಗಿತ್ತು ಅವನ ಒಂದು ಸರ್ಪ್ರೈಸ್ ಬರ್ಡೇಯ ಒಂದು ಕ್ಲಿಪ್ಸ್, ಚಿಕ್ಕ ಚಿಕ್ಕ ಗ್ಲಿಮ್ಸ್. ಸೊ ಫೋಟೋಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ನಾವು ಬ್ಯಾಂಗ್ಳೂರಲ್ಲಿ ಮಾಡಿದ್ರೆ ಇವನ ಫ್ರೆಂಡ್ಸ್ನೆಲ್ಲ ಕರೆದು ಮಾಡ್ತಾಯಿದ್ವಿ. ಈ ಸತಿ ನಾವು ಅವ್ನ ಬರ್ಡೇಗೆ ಹೈದ್ರಾಬಾದಲ್ಲಿದ್ವಿ. ಸೊ ಅಜ್ಜಿ ಮನೆ ಹತ್ರ ಯಾರೂ ಅವನಿಗೆ ಅಷ್ಟು ಫ್ರೆಂಡ್ಸ್ ಇಲ್ಲ. ಸೊ ಫ್ಯಾಮಿಲಿ ಮೆಂಬರ್ಸೇ ಫ್ರೆಂಡ್ಸ್ ಆಗಿರೋದ್ರಿಂದ ಈ ಒಂದು ವಿಡಿಯೋಲಿ ನಿಮಗೆ ಬರೀ ಫ್ಯಾಮಿಲಿ ಮೆಂಬರ್ಸೇ ಕಾಣಿಸ್ತೀವಿ. ಬಟ್ ಸ್ಟಿಲ್ ಕೇಕ್ ಕಟ್ ಮಾಡೋದೇ ಒಂದು ದೊಡ್ಡ ವಿಷಯ ಅವನಿಗೆ. ಹಾಗಾಗಿ ಮಿಷನ್ ಅಕಂಪ್ಲಿಷ್ಡ್, ಸಿಕ್ಕಾಪಟ್ಟೆ ಖುಷಿಪಟ್ಟ. ಸೊ ಏನಪ್ಪ ಅಂತಂದರೆ ನಮ್ಮ ದೊಡ್ಡ ಸಿಸ್ಟ್ರಿನ್ಲ ಮ್ಯಾರೇಜ್ ಆಗಿ ಅವ್ರ ಮನೇಲಿ ಇದ್ದಿದ್ದರಿಂದ ಸೊ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ. ಸೊ ಅವನ ಮನಸ್ಸಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ ಹೇಳಿ ನಾವು ನೆಕ್ಸ್ಟ್ ಡೇ ಅವರ ಅತ್ತೆ ಮನೆಗೆ ಕರ್ಕೊಂಡು ಹೋಗಿದ್ವಿ. ಅವ್ರ ಅತ್ತೆ ಮನೆಗೆ ಕರ್ಕೊಂಡು ಹೋದಾಗ ಅವರು ಕೂಡ ಹೊರಗಡೆ ಹೋಗಿ ಲಂಚ್ ಮಾಡೋಣ ಅಂತ ಹೇಳಿ ನಮ್ಮನ್ನು ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋದರು. ಅಲ್ಲಿ ಫ್ಯಾಮಿಲಿ ಲಂಚ್ ಎಲ್ಲ ಮುಗಿಸ್ಕೊಂಡು ಟೈಮ್ನೆಲ್ಲ ಚೆನ್ನಾಗಿ ಸ್ಪೆಂಡ್ ಮಾಡಿ ಖುಷಿಯಾಗಿ ಹಿಂದಿರುಗಿ ಬಂದ್ವಿ. ಸೊ ಈ ಒಂದು 12th ಬರ್ಡೇ ಅಂತೂ ನಮ್ಮ ಚಿಕ್ಕು ಖಂಡಿತ ಮರೆಯೋದೇ ಇಲ್ಲ ಅನಿಸುತ್ತೆ. ಸೊ ಇರಲಿ ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಮತ್ತು ಆಶೀರ್ವಾದ ಚಿಕ್ಕು ಮೇಲೆ ಸದಾ. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ. ಹಾಗೆ ನಾವು ಯಾವ ರೆಸ್ಟೋರೆಂಟ್ಗೆ ಹೋಗಿದ್ವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ಸೊ ಈಗ ನಾವು ಹೋಗಿದ್ದಂತಹ ರೆಸ್ಟೋರೆಂಟ್ ವಿಡಿಯೋ ಹಂಚ್ಕೊಳ್ಳುವಂತಹ ಸಮಯ. ನಾವು ಬ್ಯಾಂಗ್ಳೂರಲ್ಲಿ ಕೂಡ ಹಲವಾರು ಇವ್ರದ್ದು ಬ್ರಾಂಚಸ್ ಇದೆ, ಹೈದ್ರಾಬಾದಲ್ಲಿ ಕೂಡ ಇದೆ. ಪ್ಲ್ಯಾಟ್ಫಾರ್ಮ್ 65 ಅನ್ನುವಂತಹ ರೆಸ್ಟೋರೆಂಟ್. ಬಟ್ ಬೇಜಾರಾಗಿದೆ ಏನಪ್ಪ ಅಂತಂದರೆ ಆಂಬಿಯನ್ಸ್ ಏನೋ ತುಂಬ ಚೆನ್ನಾಗಿತ್ತು, ಆದರೆ ಲೈಟಿಂಗ್ ಪ್ರಾಬ್ಲಮ್ ಇತ್ತು. ಅವ್ರೇನೋ ಒಂಥರ ಕ್ಯಾಂಡಲ್ ಲೈಟ್ ಥೀಮಲ್ಲಿ ಮಾಡಿದ್ರಿಂದ ಫುಲ್ಲು ಕತ್ಲಿತ್ತು. ಹಾಗಾಗಿ ನಾನು ನಿಮಗೆ ಡೀಟೇಲ್ ವಿಡಿಯೋ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಆ ದಿನ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ಕಂಪ್ಲೀಟಾಗಿ ಹೇಳ್ಕೋಬೇಕು ಅಂತಂದರೆ ಅದರ ಒಂದು ಚಿಕ್ಕ ಮೆಮೊರಿ ಗ್ಲಿಮ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು. ಹಾಗಾಗಿ ಕ್ಲಾರಿಟಿ ಇಲ್ದಿರ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ಇರೋ ಬರೋ ಫೋಟೋಸ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಅವರ ಅತ್ತೆ ಮತ್ತೆ ಮಾವ ಬರ್ಡೇಯಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ ಅಂದಿದ್ರು ಕೂಡ, ಅದು ವೀಕ್ ಡೇ ಬೇರೆ ಬಂದಿದ್ದರಿಂದ, ಅದು ನೈಟ್ 9:30 ಆಗಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ. ಸೊ ನಮ್ಮ ಚಿಕ್ಕ ಸಮಾಧಾನಕ್ಕೆ ಮತ್ತು ಅವ್ರ ಸಮಾಧಾನಕ್ಕೆ ನೆಕ್ಸ್ಟ್ ಡೇ ನಾವು ಹೋಗಿ ಅವ್ರನ್ನ ಮೀಟ್ ಮಾಡಿ ಈ ಥರ ಲಂಚ್ ಮುಗಿಸ್ಕೊಂಡು ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದಿಸ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತ ನನ್ನ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ಯಾಕೆ ತಡ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸ್ಟೇ ಟ್ಯೂನ್ ವಿತ್ ಆಲ್ ಮೈ ವಿಡಿಯೋಸ್. Thank you so much for watching. See you all in next video. Until then, take care.